My name is Lingaraju, Assistant Professor, Government Prepared College, Pavagada, Karnataka State. Today I am going to teach the French Revolution. ಫ್ರಾನ್ಸಿನ ಮಹಾಕ್ರಾಂತಿ 1789ರಲ್ಲಿ ಈ ಕ್ರಾಂತಿ ನಡೆಯುತ್ತೆ. ಇಡೀ ಪ್ರಪಂಚದ ಮೇಲೆ ಪ್ರಭಾವ ಬೀರಿದಂತಹ ಒಂದು ಕ್ರಾಂತಿ. ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ, ದೀಸ್ ಆರ್ ದ 3 ವಾಚ್ ವರ್ಡ್ಸ್ ಆಫ್ ದ ಫ್ರೆಂಚ್ ರೆವಲ್ಯೂಷನ್ಸ್. ಸೊ ಹಾಗಾಗಿ ಫ್ರಾನ್ಸಿನ ಮಹಾಕ್ರಾಂತಿ ಇಡೀ ವಿಶ್ವದ ಮೇಲೆ ಪ್ರಭಾವ ಆಗುತ್ತೆ. ಈ ಕ್ರಾಂತಿ ನಡೆದಿದ್ದರಿಂದ ಇಡೀ ಯುರೋಪಿನ ಚರಿತ್ರೆನೇ ಬದಲಾಗುತ್ತೆ. ಅಂದರೆ ಫ್ರಾನ್ಸಿನ ಚರಿತ್ರೆಯಾಗಿ ಮಾರ್ಪಡುತ್ತೆ. ಅಂದರೆ ಫ್ರಾನ್ಸಿನ ಮಹಾಕ್ರಾಂತಿ ಆಗಿದ್ದರಿಂದ ಇಡೀ ಯುರೋಪಿನ ಚರಿತ್ರೆನೇ ಫ್ರಾನ್ಸಿನ ಚರಿತ್ರೆ ಆಗುತ್ತೆ. ಸೊ ಅದಕ್ಕೆ ವಿತ್ ದ ಔಟ್ಬ್ರೇಕ್ ಆಫ್ ಫ್ರೆಂಚ್ ರೆವಲ್ಯೂಷನ್, ಯುರೋಪಿಯನ್ ಹಿಸ್ಟ್ರಿ ಮರ್ಜಸ್ ಇಂಟು ಒನ್ ನೇಷನ್, ಒನ್ ಇನ್ಸಿಡೆಂಟ್, ಒನ್ ಮ್ಯಾನ್. ದ ನೇಷನ್ ಈಸ್ ಫ್ರಾನ್ಸ್, ದ ಇನ್ಸಿಡೆಂಟ್ ಈಸ್ ಫ್ರೆಂಚ್ ರೆವಲ್ಯೂಷನ್, ದ ಮ್ಯಾನ್ ವಾಸ್ ನೋನ್ ಆಸ್ ನೆಪೋಲಿಯನ್, ವಾಸ್ ನೋನ್ ಆಸ್ ಲೈನ್ ಆಫ್ 100 ಬ್ಯಾಟಲ್ ನೆಪೋಲಿಯನ್. ಸೊ ಹಾಗಾಗಿ ಈ ಕ್ರಾಂತಿ ಆ ಮಟ್ಟಕ್ಕೆ ಪ್ರಭಾವ ಆಗುತ್ತೆ, ಫ್ರಾನ್ಸಿನ ಮಹಾಕ್ರಾಂತಿ. ಸೊ ಅದರಿಂದ ಈ ಕ್ರಾಂತಿ ಆಗೋದಕ್ಕೆ ಏನು ಕಾರಣಗಳು? ಈ ಕ್ರಾಂತಿಯಿಂದ ಇಡೀ ಪ್ರಪಂಚಕ್ಕೇ ಪ್ರಭಾವ ಆಗುತ್ತೆ. ಯಾವ ಸ್ವತಂತ್ರ ಇಲ್ಲದೇ ಇರತಕ್ಕಂಥ ರಾಷ್ಟ್ರಗಳಿಗೆ ತುಂಬ ಅದ್ಭುತವಾದಂಥ ಪ್ರಭಾವವನ್ನು ನಾವು ಕಾಣ್ತೀವಿ. ಅದಕ್ಕೆ ಇದನ್ನ ಫ್ರೆಂಚ್ ರೆವಲ್ಯೂಷನ್ ಅಂತ, ಇದು ಮಹಾಕ್ರಾಂತಿ ಅಂತ ಇದನ್ನು ನಾವು ಕರಿತೀವಿ. ಹಾಗಾಗಿ ಯಾಕಂದರೆ ಈ ಒಂದು ಕಾಂಟ್ರಿಬ್ಯೂಷನ್ಸ್ ಏನಿದೆ, ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ, ಇವು ತುಂಬ ಪ್ರಭಾವ ಆಗ್ತವೆ ಇಡೀ ಪ್ರಪಂಚದ ರಾಷ್ಟ್ರಗಳ ಮೇಲೆ. ವಸಾಹತುಶಾಹಿ, ಅದರಲ್ಲೂ ಕೂಡ ವಸಾಹತುಶಾಹಿ ನೆರಳಿನಲ್ಲಿ ಬದುಕ್ತಕ್ಕಂಥ ಬಹುತೇಕ ರಾಷ್ಟ್ರಗಳಿಗೆ ಇದು ಪ್ರಭಾವ ಆಗುತ್ತೆ, ಇನ್ಕ್ಲೂಡಿಂಗ್ ಭಾರತ. ಸೊ ಇಂತಹ ಕ್ರಾಂತಿಗೆ ಕಾರಣಗಳೇನು ಅಂತಕ್ಕಂಥದ್ದು. ವಾಟ್ ಆರ್ ದ ಕಾಸಸ್ ದಟ್ ಲೆಡ್ ಟು ದ ಔಟ್ಬ್ರೇಕ್ ಆಫ್ ಫ್ರೆಂಚ್ ರೆವಲ್ಯೂಷನ್ ಇನ್ ದ ಇಯರ್ 1789? The so many causes that are responsible for this the French Revolution. One is political causes, second one is social causes, third one is economic causes, fourth one is role of philosophers like Rousseau, Montesquieu, Voltaire, and the impact of American Revolution. So these are the causes that led to outbreak of French Revolution in the year 1789. Let us see one by one the social causes, how the social causes was responsible for the outbreak of this French Revolution. ಸಾಮಾಜಿಕ ಕಾರಣಗಳು. ಈಗ ಫ್ರಾನ್ಸಿನ ಮಹಾಕ್ರಾಂತಿ ಹೆಚ್ಚಾಗಿ ಸಮಾಜದ ಅಸಮಾನತೆಯ ಮೇಲೆ ನಡೆದಂಥ ಕ್ರಾಂತಿ. ಬಹುಶಃ ಬೇರೆ ಕ್ರಾಂತಿಗಳೆಲ್ಲ ಪೊಲಿಟಿಕಲ್ ರೆವಲ್ಯೂಷನ್ಸ್ ಆಗಿದ್ದರೆ, ಫ್ರೆಂಚ್ ರೆವಲ್ಯೂಷನ್ನು ಇಟ್ಸ್ ಸೋಷಿಯಲ್ ರೆವಲ್ಯೂಷನ್. ಮೇಜರ್ the cause for this French Revolution, the social inequality that prevailed in French society. So that was the major cause for this revolution. So social causes ಅಂದಾಗ ಇಲ್ಲಿ we have 3 classes in French society: clergies, nobility and third estate. Clergies, nobility and third estate. ಶ್ರೀಮಂತ ವರ್ಗ, ಪಾದ್ರಿಗಳ ವರ್ಗ ಮತ್ತು ಸಾಮಾನ್ಯ ವರ್ಗ ಅಂತ. ಪಾದ್ರಿಗಳ ವರ್ಗ, ಶ್ರೀಮಂತ ವರ್ಗ ಮತ್ತು ಸಾಮಾನ್ಯ ವರ್ಗ ಅಂತ. ಎಗೈನ್ ಅದರಲ್ಲೂ ಕೂಡ ಕ್ಲಾಸಿಫಿಕೇಷನನ್ನು ನಾವು ನೋಡ್ತೀವಿ. ಅಂದರೆ ಅಪ್ಪರ್ ಕ್ಲರ್ಜಿ, ಲೋಯರ್ ಕ್ಲರ್ಜಿ, ನೊಬೆಲಿಟಿ ಆಫ್ ರೋಬ್, ನೊಬೆಲಿಟಿ ಆಫ್ ರೋಬ್ ಅಂತಕ್ಕಂಥದ್ದು. ಆ್ಯಂಡ್ ಥರ್ಡ್ ಎಸ್ಟೇಟ್, ಎಗೈನ್ ಥರ್ಡ್ ಎಸ್ಟೇಟಲ್ಲಿ ಆರ್ಟಿಸನ್ಸು, ದೆನ್ ಪೆಸೆಂಟ್ಸು. ಸೊ ವಿ ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಸೋಷಿಯಲ್ ಬ್ರಾಂಚಸ್ ಇನ್ ದ ಫ್ರೆಂಚ್ ಸೊಸೈಟಿ. ಅಂದರೆ ದೇರ್ ವಾಸ್ ಅಲ್ಲಿ ಯಾವುದೇ ರೀತಿಯಾದಂಥ ಸಮಾನತೆ ಇರಲಿಲ್ಲ ಫ್ರಾನ್ಸಿನ ಮಹಾಕ್ರಾಂತಿ ಸಮಾಜದಲ್ಲಿ. ಹಾಗಾಗಿ ಈ ಅಸಮಾನತೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಆ ಕ್ರಾಂತಿಯನ್ನು ನಾವು ನೋಡ್ತೀವಿ. ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಅವು ವಾಚ್ ವರ್ಡ್ಸ್ ಅಂತ ನಾನು ಹೇಳಿ. ಅಂದರೆ ಈ ರೀತಿ ಸಾಮಾಜಿಕ ಅಸಮಾನತೆ ಏನಿದೆ ಇದು ಪ್ರಮುಖವಾಗಿ ಕಾರಣ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಸೋಷಿಯಲ್ ಕಾಸಸ್. ಅದೇ ರೀತಿ ಪೊಲಿಟಿಕಲ್ ಕಾಸಸ್ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಲೂಯಿ XIV, ಲೂಯಿ XV, ಲೂಯಿ XVI ಆ್ಯಂಡ್ ಮೇರಿ ಆಂಟನಿ. wicked administration, wicked ruling was main cause. So during the time of Louis XVI, the revolution was broke out in the year 1789. So many wars that taken place by Louis XIV. The whole economy has been collapsed during the time of French, Louis XVI.
and 15th. So this is the cause for the outbreak of French Revolution. ಸೊ ಹಾಗಾಗಿ ರಾಜಕೀಯವಾಗಿ ನಾವು ಇವರ ದುರಾಡಳಿತ ಅಂದರೆ 14ನೇ ಲೂಯಿ ಏನು ಮಾಡ್ತಾನೆ, ಅವನು ಕೊಲ್ಬರ್ಟ್ ಅಂತಹ ಎಕಾನಮಿಸ್ಟು ಸಾಕಷ್ಟು ಡೆವಲಪ್ ಮಾಡಿದ್ರು ಕೂಡ, ಆದರೆ ಇನ್ಫೇವರಬಲ್ ಬ್ಯಾಲೆನ್ಸ್ ಆಫ್ ಇದು ಅಂತ ಹೇಳ್ತೀವಿ, ಅಂದರೆ ಆರ್ಥಿಕ ಅಸಮತೋಲನವನ್ನು ನಾವು ನೋಡ್ತೀವಿ ಅಲ್ಲಿ. ಸೊ ಈ ರೀತಿಯ ಅಸಮತೋಲನ ಫ್ರಾನ್ಸಿನಲ್ಲಿ ಎಷ್ಟೇ ಆದಾಯ ಬಂದರೂ ಕೂಡ ಕೊಲ್ಬರ್ಟ್ ಅಂತಹ ಅರ್ಥಶಾಸ್ತ್ರಜ್ಞ, ಗ್ರೇಟ್ ಎಕಾನಮಿಸ್ಟ್, ಅವನು ಏನೇ ಮಾಡಿದ್ರು ಕೂಡ ಅದು ಸರಿದೂಗಿಸೋಕ್ಕಾಗಲಿಲ್ಲ ಆದಾಯ ಮತ್ತು ವೆಚ್ಚವನ್ನು. ಸೊ ಹಂಗಾಗಿ ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ, ಇನ್ಫ್ಲೇಷನ್ ಶುರುವಾಗುತ್ತೆ. ಸೊ ಇವೆಲ್ಲ ಕಾರಣ ಯಾರು ಅಂದರೆ ಬೋರ್ಬೋನ್ ಫ್ಯಾಮಿಲಿ, ದಟ್ ಲೂಯಿ ಕಿಂಗ್ಸ್ ಅಂತಕ್ಕಂಥದ್ದು. ಫ್ರಾನ್ಸಿನ ಜನತೆ ಅದಕ್ಕೋಸ್ಕರನೇ ಈ ಹೋರಾಟವನ್ನು ಅವರು ಮಾಡ್ತಾರೆ. ಇವರಿದ್ದರೆ ತಾನೇ ಈ ಥರದ ಒಂದು ಸಮಸ್ಯೆಗಳು ಬರೋದು. ಹಾಗಾಗಿ ಲೂಯಿ ಆಳ್ವಿಕೆಯನ್ನು ಕೊನೆಗೊಳಿಸಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಕ್ರಾಂತಿಯನ್ನು ನಾವು ನೋಡ್ತೀವಿ. ಹಾಗಾಗಿ 14ನೇ ಲೂಯಿಯ ನಂತರ ಬಂದಂತಹ 15ನೇ ಲೂಯಿ ಯಾವ ಡೆವಲಪ್ಮೆಂಟ್ಸನ್ನು ಕೂಡ ಮಾಡಲಿಲ್ಲ. ಆಫ್ಟರ್ ಮೀ ಡೀಲ್ ಆಗತಕ್ಕಂಥದ್ದನ್ನು ಹೇಳ್ತಾರೆ, ನನ್ನ ನಂತರ ಪ್ರಳಯ ಅಂತ. ಸೊ ಹೀಗೆ 14ನೇ ಲೂಯಿ ಬಂದಾಗ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸುಮಾರು 175 ವರ್ಷಗಳಿಂದ ಕರೀದೇ ಇರತಕ್ಕಂತಹ ಸ್ಟೇಟ್ ಜನರಲ್ ಅಸೆಂಬ್ಲಿಯನ್ನು ಆವಾಗ ಕರೀತಾರೆ. ಆ ಸ್ಟೇಟ್ ಜನರಲ್ ಅಸೆಂಬ್ಲಿಯನ್ನು ಕರೆದಾಗ ಇಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ. ಇಲ್ಲಿ ಪಾದ್ರಿಗಳು ಮೇಲೆ ಕೂತ್ಕೋಬೇಕು ಅಥವಾ ಶ್ರೀಮಂತರು ಮೇಲೆ ಕೂತ್ಕೋಬೇಕು, ಸಾಮಾನ್ಯ ವರ್ಗದವ್ರು ಕೆಳಗಿರಬೇಕು. ಸೊ ದಿಸ್ ಈಸ್ ಇನ್ಇಕ್ವಾಲಿಟಿ. ಸೊ ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೂತು ಫ್ರಾನ್ಸಿನ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಹಂಗೆ ಹೇಳಿದಾಗ ಅವರು ಒಪ್ಕೊಳ್ಳಲ್ಲ. 16ನೇ ಲೂಯಿ ಕೊನೆ ಫಸ್ಟ್ ಒಪ್ಕೊಂಡಿರ್ತಾನೆ, ಆ ನಂತರ ಅದನ್ನ ರಿಜೆಕ್ಟ್ ಮಾಡ್ತಾನೆ, ಒಟ್ಟಿಗೆ ಕೂತು ಸಮಾನತೆಯಿಂದ ಬಗೆಹರಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಫ್ರಾನ್ಸಿನ ಜನ ಟೆನ್ನಿಸ್ ಕೋರ್ಟ್ನಲ್ಲಿ ಹೋಗಿ ಪ್ರತಿಜ್ಞೆಯನ್ನು ಕೈಗೊಂಡು ಟೆನ್ನಿಸ್ ಕೋರ್ಟ್ನ ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಅಲ್ಲಿಂದ ಕ್ರಾಂತಿಯನ್ನು ನಾವು ನೋಡ್ತೀವಿ. ಸೊ ಇದಿಷ್ಟು ರಾಜಕೀಯ ಕಾರಣಗಳು.